ದಿನಾಲೂ ನಂಗೆ ಇಷ್ಟಿಷ್ಟು ಸಿಗಿರ್ಬೇಕು, ಇಷ್ಟಿಷ್ಟೇ ವಿಚಾರ ತಿಳ್ಕೊಂಡು ಅದನ್ನ ಸ್ಪಷ್ಟಪಡಿಸ್ಕೊಂತ ಹೋಗ್ಬೇಕು. ಒಂದೇ ಸಲ ಆಗಲ್ಲ, ನೀವು ಮನ್ಸು ಮಾಡ್ದಲ್ಲಿದ್ರೆ ಆಗಲ್ಲ. ಎಲ್ಲಿಂದಲೋ ಒಂದು ಹೆಜ್ಜೆಯನ್ನು ಶುರು ಮಾಡ್ಬೇಕಾಗತ್ತೆ. 3000 ಕಿಲೋಮೀಟರ್ ಉದ್ದದ ಪ್ರಯಾಣವನ್ನ ಮಾವೋ ಚೈನಾದಲ್ಲಿ ಆರಂಭ ಮಾಡಿದಾಗ ಅವನೊಂದು ಮಾತು ಹೇಳ್ತಾನೆ, 3000 ಅಲ್ಲ 6000 ಕಿಲೋಮೀಟರ್ ಆದ್ರೂ ಮೊದಲ ಹೆಜ್ಜೆಯಿಂದಲೇ ಆರಂಭ ಆಗ್ಬೇಕು. ಮೊದಲ ಹೆಜ್ಜೆ ಅನಿವಾರ್ಯ. ಹಂಗಾಗಿ ಪ್ರೀತಿಯ ಮತ್ತೆ ಸ್ಪಷ್ಟ ಚಿಂತನೆಗೆ ಹೆಸರಾದ ಚಂಪಾ ಅವರಿಗೆ ತಮ್ಮೆಲ್ಲರ ಪರವಾಗಿ ನಮಸ್ಕಾರ. ಒಂದು ಟರಾವನ್ನ ನಾವು ಈಗಾಗಲೇ ಈ ಕಾರ್ಯಕ್ರಮವನ್ನ ನಾವು ಒಟ್ಟಾರೆ ದುಡಿದು ತಿಂತಾ ಇರುವ, ದುಡಿದು ನಮ್ಮನ್ನು ಬದುಕಿಸುತ್ತಿರುವ ದುಡಿಯುವ ಸಮುದಾಯಗಳಿಗೆ ಈ ಕಾರ್ಯಕ್ರಮವನ್ನು ನಾವು ಅರ್ಪಿಸ್ತಾ ಇದ್ದೀವಿ ಅಂತೇಳಿ ತಮ್ಮ ಭಾಷಣವನ್ನು ವಡ್ಡಗೆರೆ ಅದೇ ನೆಲೆಗೆ ಅರ್ಪಣೆಯನ್ನ ಮಾಡಿದ್ದಾರೆ. ಇದರ ಅರ್ಥ ಸಮುದಾಯಗಳು ಸ್ವಲ್ಪ ಗೊಂದಲದಲ್ಲಿದ್ದಾವೆ. ದುಡಿಯುವ ಸಮುದಾಯಗಳು, ದುಡಿಯುವವರಿಗೆ ಯಾವಾಗ ಬೆಲೆ ಇರಲ್ಲ ಅವಾಗ ಗೊಂದಲ ಆಗುತ್ತೆ. ಯಾರು ದೊಡ್ಡವರು ಅಂತ ಹೇಳುವಾಗ ನಾವು ಸ್ಪಷ್ಟವಾಗಿ ಹೇಳಬೇಕು, ಈ ನೆಲದಲ್ಲಿ ಯಾರು ದೊಡ್ಡವರು, ಯಾರು ಶ್ರೇಷ್ಠರು, ಒಳ್ಳೆಯವರು ಅಂತ ಹೇಳುವಾಗ ದುಡಿದು ತಿನ್ನುವವರು ಒಳ್ಳೆಯವರು, ಬಡಿದು ತಿನ್ನುವವರು ಬಡವರು ಮತ್ತು ಕೇಡಾಳ ಕೆಪ್ಪರ್ಕರು. ದುಡಿದು ತಿನ್ನುವವರು ಬದುಕಬೇಕು. ಬೇರೆಯವರು ಯಾರಾದ್ರೂ ಏನಾರ ಆಗ್ಲಿ, ದುಡಿದು ತಿನ್ನುವವರು ಮತ್ತು ಕಷ್ಟಪಡುವವರು ಬದುಕಬೇಕು. ಅವರಿಗೆ ಹಕ್ಕಿದೆ, ಅವರಿಗೆ ಹೆಚ್ಚು ಹಕ್ಕಿದೆ. ಅವ್ರು ಏನ್ ಹೇಳ್ಬೇಕೀಗ ಅಂತಂದ್ರೆ, ಸಾಲ ನಮ್ಮದಲ್ಲ. ಪ್ರೊಫೆಸರ್ ನಂಜುಂಡಸ್ವಾಮಿ ಹೇಳಿರು, ಸಾಲ ರೈತರು ಸಾಲಗಾರರಲ್ಲ, ಸರ್ಕಾರವೇ ಬಾಕಿದಾರ. ಸರ್ಕಾರ ನಮಗೆ ಕೊಡ್ಬೇಕು, ಬಾಕಿ ಕೊಡಕ್ ಶುರು ಮಾಡಿಬಿಟ್ರೆ ಲಕ್ಷೋಪಲಕ್ಷ ಕೊಡ್ಬೇಕು. ಅದರಿಂದ ಕಾಯೋಣ, ವೆಯ್ಟ್ ಮಾಡ್ಬೇಕು. ನಾವು ಇನ್ನು ಬೇಕಾದಷ್ಟು ಬದುಕಿದೆ. ಮುಂದಿನ ಕಾಲ ಅಥವಾ ಇವತ್ತಿನ ಕಾಲ ಚಿನ್ನದ ಕಾಲವಲ್ಲ, ಅನ್ನದ ಕಾಲ. ಹಾಗಾಗಿ ಅದೊಂದು ಸ್ಪಷ್ಟ ಆಗ್ಬೇಕು. ದುಂದು ವೆಚ್ಚಗಳು ಅಂತ ಹೇಳಿ ಈಗ ಆಗ್ತಾ ಇರ್ತಂತ ಒಂದ್ ಸ್ವಲ್ಪ ಮಟ್ಟದಲ್ಲಿ ಬಜೆಟಿಂಗ್ ನೀವೆಲ್ಲ ನಿಮ್ಮ ಹಳ್ಳಿಗಳಲ್ಲಿ ಪ್ರಚಾರ ಆಂದೋಲನವನ್ನ ಮತ್ತು ಬದುಕನ್ನ ಬೇರೆ ಬೇರೆ ರೀತಿಯಲ್ಲಿ ಇಂಟರ್ಪ್ರಿಟ್ ಮಾಡ್ತಾ ಹೋಗ್ಬೇಕಾಗುತ್ತೆ, ಮಾತಾಡಬೇಕಾಗುತ್ತೆ. ವೆಚ್ಚಗಳು ಮತ್ತು ಆದಾಯ ಇವೆರಡನ್ನು ಬ್ಯಾಲೆನ್ಸ್ ಮಾಡುವಂತ ಕ್ರಿಯೆ ಒಳಗಡೆ ನೀವು ಭಾಗವಹಿಸಬೇಕಾಗುತ್ತೆ. ಹಳ್ಳಿಯ ಪ್ರದೇಶದಲ್ಲಿರೋರು ಈ ಚಳುವಳಿಯಲ್ಲಿ, ಇದೊಂದು ಚಳುವಳಿ, ಇದೊಂದು ನಿರಂತರವಾದಂತ ಚಳುವಳಿ. ಮತ್ತೆ ಸಾಂಸ್ಕೃತಿಕ ಆಯಾಮ ಅಂದ್ರೆ ಸಂಸ್ಕೃತಿಯ ಅಂದ್ರೆ ಹಾಡು, ನಾಟಕ, ಗುನುಗೋದು, ಮೇಳ ಆಡೋದು, ನಾಟಕ ಆಡೋದೆಲ್ಲ ಬಿಟ್ಟಿರೋದ್ರಿಂದ ಒಂದು ಒಳಗಡೆನಲ್ಲಿ ಯಾವುದೋ ಒಂದು ಆಲೋಚನೆ ಒಂದು ಅಸಮಾಧಾನದಲ್ಲಿದೆ. ಮನಸ್ಸಿಗೆ ಒಂದು ಆಹಾರ ಬೇಕು, ನಮ್ಮ ಮನಸ್ಸಿಗೆ ಆಹಾರ ಬೇಕು. ಮನಸ್ಸಿಗೆ ಆಹಾರ ಸಿಗ್ತಾ ಇಲ್ಲ. ಟಿವಿ ಸೀರಿಯಲ್ಗಳು ಆಹಾರ ಅಲ್ಲ, ಅವು ನಮ್ಮ ಪ್ರಾಣವನ್ನ ಹಿಂಡ್ತಾ ಇದಾವೆ, ಪ್ರಾಣವನ್ನ ಕಿತ್ಕೊಂತ ಇದಾವೆ. ನಾಟಕಗಳು, ಹಾಡುಗಳು, ಜನಪದ ನುಡಿಗಟ್ಟುಗಳು ಜೀವವನ್ನ ಕೊಡ್ತವೆ, ನಮಗೆ ಇನ್ನೊಂದು ಜೀವೋತ್ಪತ್ತಿಯನ್ನ ಮಾಡ್ತವೆ. ಸೀರಿಯಲ್ಗಳು ಅಂದ್ರೆ ಬೇರೆ ಆ ತರದ ಮನೋರಂಜನೆಗಳು ನಿಜಕ್ಕೂ ನಮ್ಮ ಜೀವ ಸತ್ವವನ್ನ ಅವು ಹೀರಿ ಅವ್ರು ಚೆನ್ನಾಗ್ತಾರೆ, ನಮ್ಮ ಬದುಕುಗಳು ಕಷ್ಟ ಆಗ್ತವೆ. ಅದರಿಂದ ಇದನ್ನೊಂದು ಇತ್ತು, ಅದನ್ನ ಹೇಳಬೇಕಾಗಿತ್ತು. ಸಾಲ ಪ್ರಶ್ನೆ ಇಲ್ಲ. ನೀವೆಲ್ಲ ಹಳ್ಳಿಗಳಲ್ಲಿ ನಿಮ್ಮ ತಂದೆ ತಾಯಿಗಳು ಮತ್ತು ಇವರಲ್ಲಿ ಮಾತಾಡ್ಬೇಕು. ಇದು ಏನು ಚಿಂತೆ ಇಲ್ಲ, ನಾವು ಸಾಲ ಕೊಡಲ್ಲ, ಈಗ ತೀರ್ಸೋ ಸ್ಥಿತಿನಲ್ಲಿ ಇಲ್ಲ. ತೀರ್ಸಂಗಿದ್ರೆ ನಾವು ತೀರಿಸ್ತೀವಿ, ನೋ ಪ್ರಾಬ್ಲಮ್. ನೀವೇನು ಅದಕ್ಕೆ ಹಿಂಜರಿಬೇಕಾದಂಥದ್ದಿಲ್ಲ. ಆ ನಿರ್ಣಯವನ್ನ ನಾವು ನಮ್ಮ ವಿದ್ಯಾರ್ಥಿಗಳು ಮಾಡಬೇಕು. ಆಮೇಲೆ ವಿವಾಹ, ಮದುವೆ, ಮುಂಜಿ ಮತ್ತು ಹಬ್ಬಗಳು 3 ಮರಿ ಹೊಡೆಯೋದ್ರ ಬದಲು 1 ಮರಿ ಅಥವಾ ಪಾರು ಹಾಕೊಂಡು ಮಾಡೋ ಅಂಥದ್ದು ಯಾಕೆಂದ್ರೆ ನಾವು ಕೆಲವು ಪಾಠಗಳನ್ನು ಕಲಿಬೇಕಾಗುತ್ತೆ. ಕೆಲವು ಈಗ ಬೇರೆ ಸರ್ಕಾರ ಇವ್ರನ್ನ ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತಿ ಇವರು ಅಧಿಕಾರಿಗಳು, ಮೇಸ್ಟ್ರುಗಳು, ಡಾಕ್ಟರ್ಗಳು ಎಲ್ಲರೂ ಸರ್ಕಾರವೇ. ಸಿದ್ದರಾಮಯ್ಯ ಒಬ್ರು ಸರ್ಕಾರ ಅಲ್ಲ. ಇಲ್ಲಿರುವ ಅಧಿಕಾರಿಗಳನ್ನು ಕೇಳೋದೇ ಇಲ್ಲ, ನಾವು ಮಾತಾಡ್ಸಲ್ಲ ಅವ್ರನ್ನ. ಅವ್ರು ಕೊಳ್ಪಟ್ಟಿ ಹಿಡ್ಕೊಳ್ಳೋ ಅಂತದ್ದು ನಾವು ಮಾಡೇ ಇಲ್ಲ. ನಮ್ ಕೆಲಸ ಇಲ್ಲಿರೋರನ್ನ ನಾವು ಮಾತಾಡ್ಸ್ಕೋಬೇಕು, ಅದನ್ನ ಕೆಲಸ ಆಗ್ಬೇಕು. ಧೈರ್ಯ ಯಾವ ಕಾರಣದಲ್ಲೂ ಧೈರ್ಯವಾಗಿ ಬದುಕನ್ನ ಕಟ್ಟಿಕೊಳ್ಳುವಂಥದ್ದು ಹಕ್ಕಿರೋದು ಅವರಿಗೆ. ಇನ್ನ ಸಾಂಸ್ಕೃತಿಕ ಆಯಾಮ, ಆ ತರದ್ದು ಒಂದು ಒಟ್ಟಾಗಿ ಕುಳಿತು ಚರ್ಚೆ ಮಾಡುವ, ಸಮಸ್ಯೆಗಳನ್ನ ಕುಳಿತು ಮಾತಾಡಿದ್ರೆ ಇದು ಏನು ಸಮಸ್ಯೆಗಳನ್ನ ಬಗೆಹರಿಸೋದು ಕಷ್ಟ ಇಲ್ಲ. ಆಮೇಲೆ ಕಾಲೇಜಿನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ನಿಂದ ಒಂದು ಸಲಹಾ ಕೇಂದ್ರವನ್ನ ನಾವು ಆರಂಭ ಮಾಡಬಹುದು ಅಂತ ಹೇಳಿ ನಾವು ಮಾತಾಡ್ಕೊಂಡು ಅದನ್ನ ಸ್ಪಷ್ಟವಾಗಿ ಯಾರೇ ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಅಂದ್ರೆ ಅದು ಕೃಷಿ ಮತ್ತೊಂದು ಎಲ್ಲದನ್ನು ಯೋಚನೆ ಮಾಡುವಂತ ಒಂದು ವಿಭಾಗ. ಆ ವಿಭಾಗ ಸಲಹಾ ಕೇಂದ್ರವಾಗಿ ಕೆಲಸ ಮಾಡುತ್ತೆ. ಅಲ್ಲಿಗೆ ಯಾರು ಬೇಕಾದರೂ ಯಾವುದೇ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಬೇರೆ ಬೇರೆ ರೀತಿಯಾದಂತಹ ಗೊಂದಲಗಳು, ಸಾಲ, ಮತ್ತೊಂದು ಯಾವುದೇ ಇರ್ಬೋದು, ಅವರು ಇಲ್ಲಿ ಇದು ಆ ತರದ ವಿಶ್ವವಿದ್ಯಾಲಯದ ಒಂದು ವಿಭಾಗ. ಜನರ ಕಷ್ಟಗಳಿಗೆ ಇದು ಸ್ಪಂದಿಸ್ತಕ್ಕಂತ ಕೇಂದ್ರ ಇದು. ಅದನ್ನ ಬಳಸ್ಕೋಬೇಕು. ಈಗ ಪ್ರಶ್ನೋತ್ತರ ಒಂದು 2-3 ಪ್ರಶ್ನೆಗಳಿಗೆ ಅವಕಾಶ ಇರುತ್ತೆ.
ಅದಾದ್ಮೇಲೆ ನಮ್ಮ ಚಂದ್ರಶೇಖರ್ ಅವರು ಶುಭಾಶಯಗಳನ್ನ ಹೇಳ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಅವರು ಎಲ್ಲರ ಪರವಾಗಿ CDC